ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ ರೈತರು ಚಳುವಳಿ ಮಾಡುತ್ತಿದ್ದಾರೆ. ಎಲ್ಲಾ ಕಡೆ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಪರಿಹಾರ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿದೆ. ಕೇಂದ್ರ ಸರ್ಕಾರ ಈಗಾಗಲೇ NDRF ನಿಯಮ ಪ್ರಕಾರ ಹಣ ಬಿಡುಗಡೆ ಮಾಡಿದೆ. ಆದರೂ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಟೀಕೆ ಮಾಡುತ್ತಿದ್ದಾರೆ. ಪರಿಹಾರ ಕೊಡುತ್ತಿಲ್ಲ. ಬೆಳೆ ಹಾನಿ ಪರಿಹಾರ ನಮ್ಮ ಸರ್ಕಾರ 3 ಪಟ್ಟು ಹೆಚ್ಚು ಕೊಟ್ಟಿದೆ. ಕಂದಾಯ ಸಚಿವರು ಇನ್ನೂ ಪತ್ತೆನೇ ಇಲ್ಲ. ಸಿಎಂ ಅವರು ಪತ್ತೆ ಇಲ್ಲ. ಬೆಳೆ ಹಾನಿ ನಾಶ ಆದ್ರೂ ಸಹ ಕಾಂಗ್ರೆಸ್ ಪಾರ್ಟಿ ಅವರು ರೈತರ ಕಷ್ಟ ಕೇಳುತ್ತಿಲ್ಲ. ನಾವು ಎಲ್ಲಾ ಕಡೆಗೆ ಓಡಾಡಿ ರೈತರ ಕಷ್ಟ ಕೇಳಿದ್ದೇವೆ. ಆದ್ರೆ ಕಾಂಗ್ರೆಸ್ ಶಾಸಕರು ಸಚಿವರು ರೈತರ ಕಷ್ಟ ಕೇಳುತ್ತಿಲ್ಲ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಬದುಕಿದ್ರೆ ಇಷ್ಟೆಲ್ಲ ಅನಾಹುತ ಆಗುತ್ತಿರಲಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಅದು ಇಡೀ ದೇಶಕ್ಕೆ ಕಲಿಸ್ಕೊಟ್ಟವರು ನಮ್ಮ ಮೇಲೆ ಆಪಾದನೆ ಮಾಡೋದು. ಈ ದೇಶದಲ್ಲಿ ಹೈಯೆಸ್ಟ್ ಸರ್ಕಾರಗಳನ್ನು ವಜಾ ಮಾಡಿರೋ ಪಾರ್ಟಿ ಯಾವುದು? ಕಾಂಗ್ರೆಸ್ ಪಾರ್ಟಿ. ನರೇಂದ್ರ ಮೋದಿ ಅವರ ವಜಾ ಮಾಡಿದಾರ ಯಾವ್ದಾದ್ರು ಸರ್ಕಾರ? ತೋರಿಸಿ, ಒಂದು ತೋರಿಸಿ. ನರೇಂದ್ರ ಮೋದಿ ಅವರು ಸರ್ಕಾರ ವಜಾ ಮಾಡಿದ್ರು ಒಂದು ಇಲ್ಲ. ಯಾವುದಾದ್ರು ಅವ್ರು ಎಷ್ಟು ಸರಿ ವಜಾ ಮಾಡಿರ್ತಾರೆ? ಒಂದು 50 ಸರಿ ವಜಾ ಮಾಡಿರ್ತಾರೆ ಸರ್ಕಾರ. ಅಲ್ಲ, BJP ಹೋರಾಟಕ್ಕೆ ಭಾಳ ಲೇಟ್ ಮಾಡಿ ಹಿಡಿತೇನೆ ಅಂತ. BJP ಎಲ್ಲ ನೆರೆ ಬಂದು ಬರ ಬಂದು ಭಾಳ ದಿನ ಆಯಿತು. BJP ಹೋರಾಟ ಮಾಡೋಕ್ಕೆ 3-4 ತಿಂಗಳು ತೊಗೊಂಡ್ರೆ ಮತ್ತದು ಹ್ಯಾಂಗ್ ಅಂತ ಒಂದು ವಿರೋಧ ಪಕ್ಷ ಆಗಿ ಮೊದಲು ಹೋರಾಟಗಳಲ್ಲಿ 3ನೇ ಹಂತದ ಹೋರಾಟ ನಾನೇ ಹೋಗಿದ್ದೀನಲ್ಲ. ಆ 4 ತಿಂಗಳಿಂದ ನಾನೇ ಹಾಸನ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರಲ್ಲಿ, ಸಕಲೇಶ್ಪುರದಲ್ಲಿ ಆದಾಗ ನಾನೇ ಹೋರಾಟ ಪ್ರಾರಂಭ ಮಾಡಿ ಅಲ್ಲೇ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಬಹುದಾಯ್ತು. ನಮ್ಮ ಕೈಗೆ ಟ್ರೈನಿಂಗ್ ಅಥಾರಿಟಿ ಇಲ್ಲ. ನಾವು ಹೋರಾಟ ಮಾಡಿ ಜನಗಳಿಗೆ ಅವೇರ್ನೆಸ್ ಮಾಡಿ ಸರ್ಕಾರದಲ್ಲಿ ಹಣನೇ ಇಲ್ಲ ಅವರ ಬಿಡುಗಡೆ ಮಾಡೋದೇ. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀರಾ? ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಪರ್ಫಾರ್ಮೆನ್ಸ್, ಅವ್ರ ಇಲಾಖೆದು 10.02% ಇದುವರೆಗೂ. ಅಲ್ಲ, ಪ್ರಿಯಾಂಕಾ ಅವರು ಹೇಳ್ತಾರೆ ಅವ್ರು ರೈತರ ಬಗ್ಗೆ ಚಿಂತೆ ಇಲ್ಲ, ಬರೀ RSS ಬಗ್ಗೆ ಮಾತ್ರ ಮಾತಾಡ್ತಾರೆ. BJPಯವರಿಗೆ RSS ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ನೋಡಿ, RSS ಅದು ಸ್ವಯಂ ಸೇವಾ ಸಂಸ್ಥೆ, ಅದಕ್ಕೂ BJPಗೆ ಸಂಬಂಧ ಇಲ್ಲ. ಅದು ಸ್ವಯಂ ಸೇವಾ ಸಂಸ್ಥೆ, ಅದು ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ಹೋಗಿರುವಂಥ ಸಂಸ್ಥೆ. ನಮ್ದು ಪೊಲಿಟಿಕಲ್ ಪಾರ್ಟಿ. RSSಗೂ BJPಗೂ ಸಂಬಂಧ ಇಲ್ವಾ? ಹಂಗಂದ್ರೆ ಏನಿಲ್ಲ, ಅದೊಂದು ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಸಂಸ್ಥೆ. ನಾನು ಅಲ್ಲಿಂದಾನೇ ಬಂದಿದ್ದೀನಿ. BJPಯಲ್ಲಿ ಇರೋರೆಲ್ಲ RSS ಇಂದ ಬಂದಿದ್ದಾರೆ. ಏನಿಲ್ಲ, ಅವ್ರಿಗೆ ಯಾವುದು ಸಂಸ್ಥೆ ಆಗ ಪಾಕಿಸ್ತಾನ ಟ್ರೈನಿಂಗ್ ಕ್ಯಾಂಪ್. ಸ್ವಲ್ಪ ಕುಸ್ತಿ ಇನ್ನ ಜಟ್ಟಿಗಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಹೊಡೆದಾಡ್ತಾವ್ರೆ. ಸ್ವಲ್ಪ ರೋಡಿಗೆ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ, ಸರ್ಕಾರನೇ ಇಲ್ಲ, ಸತ್ತೋಗಿದೆ, ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನು ಕೊಡ್ತೀವಿ. ರೋಡಿಗೆ ಬರ್ತಾರೆ ಗ್ಯಾರಂಟಿ. ಮೊನ್ನೆ ಅದೇನ ನೀರಿಗೆ ಬಂದವರು ನೀರಿಗೆ ಬರ್ದೇ ಇರೋಂಥ ಅವಾಗ ಗಂಟು ಮುಟ್ಟೆ ಎಲ್ಲ ಯಾರಾದ್ರೂ ತಮ್ಮ ಜೊತೆ ಬರಕ್ ಮಾತಾಡಕ್ ತಯಾರಿದ್ರು, ನಾವು ಸೇರಿಸ್ತಾ ಇರೋದು. ಅಲ್ಲ, ಮೊನ್ನೆ ಚಲೋದೇ 50 ಕೋಟಿ ಫಾರ್ಚುನರ್ ಕಾರ್ ಬೆಲೆ ಹೆಚ್ಚಾಯ್ತಾ ಅಥವಾ ಕಡಿಮೆ ಆಯ್ತಾ ಅಂತ ಪಕ್ಕದಲ್ಲೇ ಇದ್ದಾರೆ, ಅವರೇ ಹೇಳಿದ್ದಾರೆ. ಅಲ್ಲ, ಏನಾಯ್ತು ಅಂತ? ಹೆಚ್ಚಾಯ್ತಾ ಕಡಿಮೆ ಆಯ್ತಾ ಅಂತ? ಅದೇನು ಬೆಲೆ ಹೆಚ್ಚಾಯ್ತಾ ಕಡಿಮೆ ಆಯ್ತಾ? ಜೈಲಿಗೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ಜೈಲ್ ಹತ್ರ ಹೋಗಿ ಬರ್ತಾರೆ, ಜೈಲಲ್ಲಿ ಹೋಗಿ ಮಾತಾಡಿ ಬರ್ತಾರೆ, ಸಿಗ್ನೇಚರ್ ಮಾಡಿಸ್ತಾರೆ ಅಂದ್ರೆ ಇವೆಲ್ಲ ಇದ್ದಿದ್ದು ಆಗ್ತೈತೆ. ಹಂಗೆ ಬಿರಿಕ ಇದ್ರಲ್ಲಿ ಹೋಗ್ರೆ ಕೈ ಬೀಸ್ಕೊಂಡು ಹೋದ್ರೆ ಸಿಗ್ನೇಚರ್ ಬಿಡ್ಬೇಕು ಅಂದ್ರೆ ಎಲ್ಲ ಇರಬೇಕು, ಕಪ್ಪ ಕಾಣಿಕೆ ಎಲ್ಲ ಇದ್ರನ್ನೇ ಬಿಡೋದು. ಅದ್ರ ಮೇಲೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಖ್ಯಮಂತ್ರಿ ಚೇರ್ಗೋಸ್ಕರ ದುಡ್ಡು ಯಥೇಚ್ಛವಾಗಿ ಚೆಲ್ತಾ ಇದೆ. ಹೇಳ್ತಾರೆ ಕೇಳಿ.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.